ನೀವೆಲ್ಲ ರಾಬರ್ಟು ಮದಗಜ ಅಂತ ಸೂಪರ್ ಹಿಟ್ ಮೂವಿ ನೋಡಿರ್ತೀರ. ಇವಾಗ ರೀಸೆಂಟಾಗಿ ರಿಲೀಸ್ ಆದಂಥ ಉಪಾಧ್ಯಕ್ಷ ಚಿತ್ರ ನಿರ್ಮಾಪಕರಾದಂಥ ಕೂಡ ಹಿಂದಿನ ಮೂವಿ ಕೂಡ ಸೂಪರ್ ಹಿಟ್ ಆಗಿತ್ತು. ಇವಾಗ ಕೂಡ ಉಪಾಧ್ಯಕ್ಷ ರಿಲೀಸ್ ಆಗಿ ಸೂಪರ್ ಡೂಪರ್ ಆಗಿದೆ, ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತಾಯಿದೆ. ಇವಾಗ ಸ್ವತಃ ನಮ್ಮ ಜೊತೆ ನಿರ್ಮಾಪಕರಾದಂಥ ಉಮಾಪತಿ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಂಗ್ರ್ಯಾಚುಲೇಷನ್ ಸರ್. ಫಸ್ಟ್ ಆಫ್ ಆಲ್ ನಿಮಗೆ ಈ ಸಕ್ಸಸ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಂತ? ಖುಷಿ ಆಗ್ತದೆ ಸರ್, ಯಾಕಂದರೆ ಎಲ್ಲ ಸಿನಿಮಾನು ಪಾಪ ನಿರ್ಮಾಪಕರುಗಳು ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಗೆಲ್ಲುತ್ತೆ, ದುಡ್ಡು ಮಾಡ್ತೀವಿ ಅಂತಲೇ ಮಾಡ್ತಾರೆ. ಬಟ್ ಇಲ್ಲಿವರೆಗೂ ನಾವು ಮಾಡಿರೋ ಸಿನಿಮಾ ಎಲ್ಲ ದೇವ್ರ ದಯಿಂದ ಜನಗಳ ಆಶೀರ್ವಾದ, ಜನ ಇಷ್ಟಪಟ್ಟು ನಮ್ಮ ಸಿನಿಮಾ, ನಮ್ಮ ಬ್ಯಾನರಲ್ಲಿ ಬಂದಿರೋ ಸಿನಿಮಾನೆಲ್ಲ ಇಷ್ಟಪಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಸೊ ಅದೇ ರೀತಿ ಉಪಾಧ್ಯಕ್ಷನು ನಿರೀಕ್ಷೆಗೂ ಮೀರಿ ಗೆಲ್ಲಿಸಿದ್ದಾರೆ. ಭಾಳ ಖುಷಿ ಆಗ್ತದೆ ಸರ್. ಇನ್ನೊಂದೇನೆಂದರೆ ಉಪಾಧ್ಯಕ್ಷ ಮೂಲಕ ಇಂಡಸ್ಟ್ರಿಗೆ ಒಂದು ಹೀರೋ, ಚಿಕ್ಕಣ್ಣವ್ರನ್ನ ಹೀರೋ ಆಗಿ ನಿಮ್ಮ ಬ್ಯಾನರ್ ಮೂಲಕ ಕೊಡುಗೆಯಾಗಿ ಕೊಟ್ಟಿದ್ದೀರಾ. ಎಷ್ಟು ಖುಷಿ ಇದೆ ಸರ್ ಅಂತ? ಯಾಕಂದರೆ ನಿಮ್ಗೆ ಅದೊಂದು ಸರ್ ಹೀರೋ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಒಬ್ಬರ ಭವಿಷ್ಯ ಇತ್ತು. ಇವಾಗ ಚೆನ್ನಾಗಾಯಿತು, ನಮ್ಮ ಶ್ರಮ ಚೆನ್ನಾಗಿತ್ತು, ಗೆದ್ವಿ. ಗೆಲ್ಲದೆ ಇದ್ದಿದ್ರೆ ಏನು? ನನಗೇನೆ ಮುಂಚೆ ತುಂಬ ಜನ ಹೇಳಿದರು, ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡಿದ್ದಾರೆ, ಯಾಕೆ ಹೀರೋ ಮಾಡೋಕ್ಕೆ ಹೊರಟಿದ್ದೀರ ಅಂತ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ಇಷ್ಟೇ ಕತೆ ಹೀರೋನಪ್ಪ, ಇಲ್ಲಿ ಚಿಕ್ಕಣ್ಣವ್ರು ಹೀರೋ ಅಲ್ಲ. ಆಮೇಲೆ ಹಣ ಬರ ಏನಿದೆ ಏನೋ ಜನ ಡಿಸೈಡ್ ಮಾಡ್ಬೇಕು ಬಿಡಿ, ನಾವು ನೀವು ಯಾರು ಅಂತ. ಸೊ ಹಂಗಾಗಿ ಇವತ್ತು ಸಿನಿಮಾ ಗೆದ್ದಿದೆ. ಉಪಾಧ್ಯಕ್ಷ ಸಿನಿಮಾ ಮುಖಾಂತರ ಒಂದು ನ್ಯಾಚುರಲ್ ಸ್ಟಾರನ್ನು ಬಿರುದು ಪಡ್ಕೊಂಡು ಚಿಕ್ಕಣ್ಣವರು ಇಂಡಸ್ಟ್ರಿಗೆ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಹೌದು. ಅಂದರೆ ಇವಾಗ ಉಮಾಪತಿಯವರ ಸಕ್ಸಸ್ ಸೀಕ್ರೆಟ್, ಹಿಂದಿರೋ ಸಕ್ಸಸ್ ಸೀಕ್ರೆಟ್ ಏನು ಅಂತ ಸರ್, ಮಾಡೋದು ಶ್ರದ್ಧೆ, ಭಕ್ತಿ ಇರಬೇಕು ಸರ್. ಆಮೇಲೆ ಇಂಡಸ್ಟ್ರಿ ಅಂದರೆ ಅದೊಂದು ಗ್ಲ್ಯಾಮರು, ಬೇಕಾಬಿಟ್ಟು ಶೋಕಿ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಬಾರ್ದು ಸರ್. ಭಯ ಭಕ್ತಿ ಹಿಡ್ಕೋಬೇಕು. ಇಂಡಸ್ಟ್ರಿನ ಶ್ರದ್ಧೆಯಿಂದ ಮಾಡಿ, ನಾವೇನೇ ಶ್ರದ್ಧೆಯಿಂದ ಮಾಡಿದ್ರು ನಮ್ಮನ್ನು ಕಾಪಾಡುತ್ತೆ ಸರ್. ನಾವು ಎಷ್ಟು ಅದಕ್ಕೆ ಗೌರವ ಕೊಡ್ತೀವಿ, ಅದು ನಮ್ಮನ್ನು ಅಷ್ಟೇ ಡಬಲ್ ಗೌರವ ಕೊಟ್ಟು ನಮ್ಮನ್ನು ಕಾಪಾಡಿಕೊಳ್ಳುತ್ತೆ. ಸೊ ಹಂಗಾಗಿ ಸಿನಿಮಾಕ್ಕೆ ನಾವು ಅಷ್ಟು ಗೌರವ ಕೊಟ್ಟಿದ್ದೀವಿ, ಸಿನಿಮಾ ನಮಗೆ ಅಷ್ಟೇ ಗೌರವ ಕೊಟ್ಟು ನಮ್ಮನ್ನು ಕಾಪಾಡಿದೆ. ಅದೇ ಸಕ್ಸಸ್ ಸೀಕ್ರೆಟು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.